ಇಂದು 10ನೇ ತರಗತಿಯ ವಿಜ್ಞಾನದ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಎಂಬ ಘಟಕದಲ್ಲಿ ಒಂದು ಸರಳ ಚಟುವಟಿಕೆಯನ್ನು ಮಾಡ್ತಾ ಇದ್ದೀವಿ ಮಕ್ಕಳೇ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸೂರ್ಯನಿಂದ ಬರ್ತಕ್ಕಂತಹ ಬಿಳಿಯ ಬೆಳಕು 7 ಬಣ್ಣಗಳನ್ನು ಹೊಂದಿದೆ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಸೊ ಇಲ್ಲಿ ಈ ಒಂದು ಸೂರ್ಯನಿಂದ ಬರ್ತಕ್ಕಂತಹ ಬಿಳಿಯ ಬೆಳಕು 7 ಬಣ್ಣಗಳನ್ನು ಹೊಂದಿದೆ ಅನ್ನೋದನ್ನು ನಾವು ಒಂದು ಸರಳ ಚಟುವಟಿಕೆಯ ಮೂಲಕ ಮಾಡಿ ತಿಳಿದುಕೊಳ್ಳೋಣ ಮಕ್ಕಳೇ. ಇದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ವಸ್ತು ಎಂದರೆ ಗಾಜಿನ ಪಟ್ಟಕ ಮತ್ತು ಸೂರ್ಯನ ಒಂದು ಬೆಳಕು. ನೋಡಿ ಮಕ್ಕಳೇ, ಇಲ್ಲಿ ಒಂದು ಗಾಜಿನ ಪಟ್ಟಕವನ್ನು ತಗೊಂಡಿದ್ದೀವಿ. ಈ ಗಾಜಿನ ಪಟ್ಟಕದ ಮೂಲಕ ನಾವು ಸೂರ್ಯನಿಂದ ಬರ್ತಕ್ಕಂತಹ ಕಿರಣವನ್ನು ಹಾಯಿಸಿದಾಗ ಅದು 7 ಬಣ್ಣಗಳಾಗಿ ವಿಭಜನೆ ಹೊಂದಿದೆ. ಆ 7 ಬಣ್ಣಗಳನ್ನು ಅನುಕ್ರಮವಾಗಿ ಬಿಳಿಯ ಬೆಳಕಿನ ರೋಹಿತದ ಪಟ್ಟಿ ಅಂತ ಕೂಡ ನಾವು ಕರಿತೀವಿ. ವಿಬ್ಗಯರ್ ಅಂತಲೂ ಕೂಡ ಕರಿತೀವಿ. ವಿ ಅಂತಂದರೆ ವೈಲೆಟ್, ಐ ಅಂದರೆ ಇಂಡಿಗೋ, ಬಿ ಅಂತಂದರೆ ಬ್ಲೂ, ಜಿ ಅಂತಂದರೆ ಗ್ರೀನ್, ವೈ ಅಂತಂದರೆ ಯೆಲ್ಲೋ, ಓ ಅಂತಂದರೆ ಆರೆಂಜ್, ಆರ್ ಅಂತಂದರೆ ರೆಡ್. ಅಂದರೆ ನೇರಳೆ ಬಣ್ಣ, ಬೂದು ಬಣ್ಣ, ನೀಲಿ ಬಣ್ಣ, ಹಸಿರು ಬಣ್ಣ, ಹಳದಿ ಬಣ್ಣ, ಕಿತ್ತಳೆ ಬಣ್ಣ ಹಾಗೂ ಕೆಂಪು ಬಣ್ಣ. ಸೊ ಈ ಒಂದು ಚಟುವಟಿಕೆಯನ್ನು ಮತ್ತೊಮ್ಮೆ ನಾವು ಪ್ರಾತ್ಯಕ್ಷಿಕವಾಗಿ ಮಾಡಿ ನೋಡೋಣ ಮಕ್ಕಳೇ. ಈಗ ಒಂದು ಗಾಜಿನ ಪಟ್ಟಕವನ್ನು ತೆಗೆದುಕೊಂಡಿದ್ದೀವಿ. ಗಾಜಿನ ಪಟ್ಟಕವನ್ನು ಸೂರ್ಯನ ಬೆಳಕಿಗೆ ಅಭಿಮುಖವಾಗಿ ಹಿಡಿದಾಗ ಅಲ್ಲಿಂದ ಬೆಳಕಿನ ಕಿರಣ 7 ಬಣ್ಣಗಳಾಗಿ ವಿಭಜನೆ ಹೊಂದತಕ್ಕಂಥದ್ದನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ ಮಕ್ಕಳೇ. ಸೊ ಈ ಒಂದು ವರ್ಣರಂಜಿತ ಪಟ್ಟಿಯನ್ನು ನಾವು ಬಿಳಿಯ ಬೆಳಕಿನ ರೋಹಿತ ಅಂತ ಕರಿತೀವಿ. ಜೊತೆಗೆ ಬಿಳಿಯ ಬಣ್ಣವು ಅದರ ವಿಭಿನ್ನ ಬಣ್ಣಗಳ ಘಟಕಗಳಾಗಿ ವಿಭಜನೆ ಹೊಂದೋದಕ್ಕೆ ನಾವು ಬೆಳಕಿನ ವರ್ಣ ವಿಭಜನೆ ಅಂತ ಕೂಡ ಕರಿತೀವಿ ಮಕ್ಕಳೇ. ಧನ್ಯವಾದಗಳು.